ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಾದಾಮ್ ಬಿಸ್ಕೆಟ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಕಪ್ ಹಾಲು, ಒಂದು ಕಪ್ ಬಾದಾಮಿ ಮತ್ತು ಬೆಲ್ಲದ ಪುಡಿ, ಒಂದು ಕಪ್ಪು ಗೋಧಿ ಹಿಟ್ಟು, ತುಪ್ಪ, ಸ್ವಲ್ಪ ಬೆಣ್ಣೆ ತಗೊಂಡಿದ್ದೀನಿ, ಬೇಕಿಂಗ್ ಪೌಡ್ರ್ ಒಂದು ಸ್ಪೂನು, ಒಂದು ಮಿಕ್ಸಿ ಜಾರ್ ತಗೊಂಡು ಬಾದಾಮಿ ಒಂದು ಕಪ್ ತಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಜಾಸ್ತಿ ಫೈನ್ ಪೌಡ್ರ್ ಬೇಡ, ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ನೋಡಿ, ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಷ್ಟು ತರಿಯಾಗಿ ರವೆ ಅಷ್ಟಿದ್ರೆ ಸಾಕು, ಜಾಸ್ತಿ ನೈಸ್ ಪೌಡ್ರ್ ಬೇಡ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಬೆಣ್ಣೆ ತಗೊಂಡಿದ್ವಲ್ಲ ಬೆಣ್ಣೆ ಹಾಕ್ಕೋಬೇಕು. ಬೆಣ್ಣೆ, ಒಂದೆರಡು ಸ್ಪೂನ್ ತುಪ್ಪ, ಬೆಲ್ಲದ ಪುಡಿ. ನಾನು ದೊಡ್ಡ ಸ್ಪೂನಲ್ಲಿ ಒಂದು 4-5 ಸ್ಪೂನ್ ಬೆಲ್ಲದ ಪುಡಿ ತಗೋತಾಯಿದ್ದೀನಿ. ಬೆಲ್ಲದ ಪುಡಿ ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ, ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಾನು ಒಂದು 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ 1 ಕಪ್ಪಷ್ಟು ಆಯ್ತದೆ ಬೆಲ್ಲ. 1 ಕಪ್ಪಷ್ಟು ಬೆಲ್ಲದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ, ಬೆಲ್ಲ, ಬೆಣ್ಣೆ ಮೂರನ್ನೂ ಮಿಕ್ಸ್ ಮಾಡ್ಕೊಂಡು ಇವಾಗ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಗೋಧಿ ಹಿಟ್ಟು ತಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಬಾದಾಮಿ, ಅದನ್ನು ಹಾಕ್ಕೊಳ್ಳೋಣ. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಬಾದಾಮ್ ಪೌಡ್ರನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗೋಧಿ ಹಿಟ್ಟು 1 ಕಪ್ ತಗೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತೀವಲ್ಲ ಆ ಥರ. ಬೇಕಿಂಗ್ ಪೌಡ್ರು 1 ಸ್ಪೂನಷ್ಟು ಬೇಕಿಂಗ್ ಪೌಡ್ರು, ಹಾಲು ಮಿಕ್ಕಿತ್ತಲ್ಲ ಸ್ವಲ್ಪ ಹಾಲು ಇಟ್ಕೊಂಡಿದ್ದೆ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕೋದು. ಹಾಕಿ ನೀಟಾಗಿ ಕೈಯಲ್ಲೇ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಸ್ವಲ್ಪ ತೆಳ್ಳೆ ಆದಂಗಿತ್ತು, ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ನೀವು ಸ್ವಲ್ಪ ತೆಳ್ಳೆ ಆದರೆ ಹಾಕ್ಕೊಳ್ಳಿ ಗೋಧಿ ಹಿಟ್ಟು, ಏನಿಲ್ಲ.
ಚಪಾತಿನ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು. ನೋಡಿ ಇವಾಗ ಚಪಾತಿನ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ತಗೊಂಡು ಅದಕ್ಕೆ ನೀಟಾಗಿ ತುಪ್ಪ ಸವರ್ಕೋತಾ ಇದ್ದೀನಿ. ನೀಟಾಗಿ ತುಪ್ಪ ಸವರ್ಕೊಂಡು ಕಲಸಿಟ್ಟಿದ್ದೀವಲ್ಲ ಹಿಟ್ಟನ್ನ ಅದರಲ್ಲಿ ಹಾಕಿ ಲಟ್ಟಿಸ್ಕೋಬೇಕು. ಹಿಟ್ಟು ಹಾಕಿ ನೀಟಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಈ ಥರ ಸ್ಕ್ವೇರ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಈ ಥರ ಶೇಪ್ ಕಟ್ ಮಾಡ್ಕೋತಾ ಇದ್ದೀನಿ. ಸ್ಕ್ವೇರ್ ಥರ ಲಟ್ಟಿಸಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಹೆಲ್ದಿ ಕೂಡ. ಓವನ್ನ ಫ್ರೀ ಹೀಟ್ ಮಾಡಿದೆ, ಏರ್ ಫ್ರೈಯರ್ನ ಆವಾಗಲೇ ಫ್ರೀ ಹೀಟ್ ಮಾಡಿಟ್ಟಿದೆ. ಇವಾಗ ಏರ್ ಫ್ರೈಯರಲ್ಲಿ ಇಡ್ತಾಯಿದ್ದೀನಿ. ಒಂದು 60 ಡಿಗ್ರಿ 30 ಮಿನಿಟ್ಸ್ ಇಟ್ಟಿದ್ದೀನಿ. ಇವಾಗ ನೋಡಿ, ಇವಾಗ ಆಗಿದೆ. ಬಿಸ್ಕೆಟ್ಸು ರೆಡಿ ಆಗೈತೆ ನೋಡಿ, ಸಖತ್ತಾಗಿ ಕುಕ್ ಆಗಿದೆ. ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಬಿಸ್ಕೆಟ್ಸು. ನೋಡಿ ಸಕ್ಕತ್ತಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹೆಲ್ದಿ ಕೂಡ. ಮನೆಯಲ್ಲೇ ಮಾಡಿಕೊಡ್ಬೋದು, ದೊಡ್ಡವರು ತಿನ್ಬೋದು, ಅಷ್ಟೊಂದು ಟೇಸ್ಟಿಯಾಗಿದೆ. ಟೇಸ್ಟ್ ಮಾತ್ರ ಅಷ್ಟೇ ಸಖತ್ತಾಗಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಬಾದಾಮ್ ಬಿಸ್ಕೆಟ್ಸು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು